ತುಂಬಿದ ಕೊಡ ತುಳುಕಿತಲೇ ಪರಾಕ್ ಅಂತ ಮತ್ತೊಮ್ಮೆ ದೈವವಾಣಿ ನುಡಿದಿದೆ. ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಮೈಲಾರದ ಡಂಗನಮರಡಿಯಲ್ಲಿ ಗೊರವಯ್ಯ ರಾಮಪ್ಪ ಈ ವರ್ಷದ ದೈವವಾಣಿ ನುಡಿದಿದ್ದಾರೆ. ತುಂಬಿದ ಕೊಡ ತುಳುಕಿತಲೇ ಪರಾಕ್ ಎಂದು ಭವಿಷ್ಯವಾಣಿಯನ್ನು ಇವರು ಹೇಳಿದ್ದಾರೆ. ಈ ಬಗ್ಗೆ ಮೈಲಾರಲಿಂಗೇಶ್ವರ ದೇಗುಲದ ಧರ್ಮಕರ್ತ ವೆಂಕಪ್ಪ ಒಡೆಯರ್ ವಿಶ್ಲೇಷಣೆ ಮಾಡಿದ್ದು ಎಲ್ಲವೂ ಕೂಡ ಸುಸೂತ್ರವಾಗಿರಲಿದೆ. ಮಳೆ ಬೆಳೆ ಎಲ್ಲವೂ ಕೂಡ ಸಂಪನ್ನವಾಗಲಿದೆ, ರೈತರಿಗೆ ಶುಭವಾಗಲಿದೆ ಅಂತ ಇದರ ವಿಶ್ಲೇಷಣೆ ಹೇಳಿದ್ದಾರೆ. 2025ನೇ ವರ್ಷದ ಕಾರಣಿಕೋತ್ಸವ ಶ್ರೀ ಗುರು ಕಪಿಲಮುನಿ ಗುರುಪೀಠದ ಗುರುಗಳ ಆಶೀರ್ವಾದ ಮತ್ತು ಅಪ್ಪಣೆಯನ್ನು ಪಡೆದುಕೊಂಡಿರ್ತಕ್ಕಂಥ ಗೊರವಯ್ಯನವರು 11 ದಿನಗಳ ಕಾಲ ಉಪವಾಸ ವ್ರತದಲ್ಲಿ ಇದ್ದು ನಾವು ಕೂಡ ವ್ರತ ನಿಯಮಗಳನ್ನು ಆಚರಣೆ ಮಾಡಿ ಈ ಒಂದು ಪುಣ್ಯ ಸ್ಥಳದಲ್ಲಿ ಕಾರಣಿಕೋತ್ಸವವನ್ನು ನುಡಿಯಲಾಗಿದೆ. ಈ ವರ್ಷದ ಕಾರಣಿಕ ತುಂಬಿದ ಕೊಡ ತುಳುಕಿತಲೇ ಪರಾಕ್ ಅಂತಕ್ಕಂಥದ್ದಾಗಿದೆ. ತುಂಬಿದ ಕೊಡ ಅಂತಂದರೆ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಶುಭಕರವಾಗಿರ್ತಕ್ಕಂಥದ್ದು. ಇಲ್ಲಿ ಅರ್ಧ ಕೊಡ ಇದ್ರೆ ಮಾತ್ರ ಅದು ತುಳುಕಿದ್ರೆ ವ್ಯತ್ಯಾಸ ಆಗುತ್ತೆ. ತುಂಬಿದ ಕೊಡ ತುಳುಕಿತಲೇ ಅಂದರೆ ವಿಪರೀತವಾಗಿ ಮಳೆ ಬೆಳೆ ಸಮೃದ್ಧಿಯಾಗಿ ರೈತ ಹರ್ಷವಾಗಿರ್ತಾನೆ. ಎಲ್ಲ ರಾಜ್ಯದ ತುಂಬ ಇತರ ರಾಜ್ಯದಲ್ಲಿ ದೇಶದಲ್ಲಿ ಸುಭಿಕ್ಷೆ ಆಗಿರ್ತಕ್ಕಂಥ ಒಂದು ಕಾಲ ಬರುತ್ತೆ ಅಂತಕ್ಕಂಥದ್ದು ಈ ಸಂದೇಶದಿಂದ ತಿಳಿದು ಬರ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.